ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ದೇಕ್ರತು ಚಾನಲ್. ಈ ಒಂದು ವಿಡಿಯೋದಲ್ಲಿ ಜನವರಿ 29, 2023ಕ್ಕೆ ಸಂಬಂಧಿಸಿದಂತೆ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಅನ್ನ ಡಿಸ್ಕಷನ್ ಮಾಡೋಣ. ಈ ಒಂದು ವಿಡಿಯೋವನ್ನು ನೋಡೋಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ನಾವು ಅಪ್ಡೇಟ್ ಮಾಡುವಂತಹ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡಿ. ಈಗ ಜನವರಿ 29, 2023ಕ್ಕೆ ಸಂಬಂಧಿಸಿದಂತೆ ಪ್ರಚಲಿತ ವಿದ್ಯಮಾನಗಳನ್ನ ನೋಡೋಣ. ಈ ದಿನದ ಮೊದಲ ಪ್ರಶ್ನೆ ಈ ರೀತಿಯಾಗಿದೆ: ಕೇಂದ್ರ ರೈಲ್ವೆಯ ಜನರಲ್ ಮ್ಯಾನೇಜರ್ ಆಗಿ ಯಾರು ಅಧಿಕಾರ ವಹಿಸಿಕೊಂಡಿದ್ದಾರೆ? ಉತ್ತರ ಬಂದು ನರೇಶ್ ಲಾಲ್ವಾನಿ. ಇತ್ತೀಚೆಗೆ ನರೇಶ್ ಲಾಲ್ವಾನಿ ಅವರು ಕೇಂದ್ರ ರೈಲ್ವೆಯ ಹೊಸ ಜನರಲ್ ಮ್ಯಾನೇಜರ್ ಆಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಇವರು ಬಂದು 1985 ಬ್ಯಾಚ್ನ ಭಾರತೀಯ ರೈಲ್ವೆ ಇಂಜಿನಿಯರಿಂಗ್ ಸೇವೆಯ ಹಿರಿಯ ಅಧಿಕಾರಿಯಾಗಿರ್ತಾರೆ. ಇವರು ಕೇಂದ್ರ ರೈಲ್ವೆ ಜನರಲ್ ಮ್ಯಾನೇಜರ್ ಆಗಿ ಅಧಿಕಾರ ವಹಿಸಿಕೊಳ್ಳುವ ಮೊದಲು ಅವರು ಪಶ್ಚಿಮ ರೈಲ್ವೆ ಹಿರಿಯ ಉಪ ಜನರಲ್ ಮ್ಯಾನೇಜರ್ ಮತ್ತು ಮುಖ್ಯ ವಿಜಿಲೆನ್ಸಿ ಅಧಿಕಾರಿಯಾಗಿ ಕೆಲಸ ಮಾಡುತ್ತಿದ್ದರು. ಇವರು ಪಶ್ಚಿಮ ರೈಲ್ವೆಯ ಪ್ರಧಾನ ವ್ಯವಸ್ಥಾಪಕರಾದ ಅಶೋಕ್ ಕುಮಾರ್ ಮಿಶ್ರಾ ಅವರ ಉತ್ತರಾಧಿಕಾರಿಯಾಗಿದ್ದು, ಅವರು ಕೇಂದ್ರ ರೈಲ್ವೆಯ ಹೆಚ್ಚುವರಿ ಪ್ರಭಾರವನ್ನು ಹೊಂದಿದ್ದಾರೆ. ಭಾರತ ಮತ್ತು ಯಾವ ದೇಶವು ಇತ್ತೀಚೆಗೆ ವೀರ ಗಾರ್ಡಿಯನ್ 2023ರ ವಾಯು ವ್ಯಾಯಾಮವನ್ನು ಮುಕ್ತಾಯಗೊಳಿಸಿದೆ? ಉತ್ತರ ಜಪಾನ್. ಭಾರತೀಯ ವಾಯುಪಡೆ ಮತ್ತು ಜಪಾನ್ ವಾಯು ರಕ್ಷಣಾ ಪಡೆಗಳ ನಡುವಿನ 16 ದಿನಗಳ ದ್ವಿಪಕ್ಷೀಯ ವಾಯು ವ್ಯಾಯಾಮದ ಉದ್ಘಾಟನಾ ಆವೃತ್ತಿಯು ಜಪಾನ್ನಲ್ಲಿ ಮುಕ್ತಾಯಗೊಂಡಿದೆ. ವೀರ್ ಗಾರ್ಡಿಯನ್ 2023 ಎಂಬ ವ್ಯಾಯಾಮವು 2 ವಾಯುಪಡೆಗಳಿಂದ ನಿಖರವಾದ ಯೋಜನೆ ಮತ್ತು ಕೌಶಲ್ಯಪೂರ್ಣದಿಂದ ಒಳಗೊಂಡಿತು. ಜಪಾನ್ ಏರ್ ಸೆಲ್ಫ್ ಡಿಫೆನ್ಸ್ ಫೋರ್ಸ್ ತನ್ನ F-2 ಮತ್ತು F-15 ವಿಮಾನಗಳೊಂದಿಗೆ ಈ ಒಂದು ವ್ಯಾಯಾಮದಲ್ಲಿ ಭಾಗವಹಿಸಿದರೆ, ಭಾರತ ದೇಶದ IAF ತುಕಡಿಯು Su-30 MKI ವಿಮಾನದೊಂದಿಗೆ ಭಾಗವಹಿಸಿತು. ಇಂಡಿಯನ್ ಏರ್ ಫೋರ್ಸ್ ಫೈಟರ್ ತುಕಡಿಗೆ ಒಂದು IL-78 ವಿಮಾನ, ಇಂಧನ ತುಂಬುವ ವಿಮಾನ ಮತ್ತು 2 C-17 ಗ್ಲೋಬ್ ಮಾಸ್ಟರ್ ಸ್ಟ್ರಾಟಜಿಕ್ ಏರ್ಲಿಫ್ಟ್ ಸಾರಿಗೆ ವಿಮಾನಗಳು ಪೂರಕವಾಗಿವೆ. ಡೇಟಾ ಗೌಪ್ಯತೆ ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? ಉತ್ತರ ಬಂದು ಜನವರಿ 28. ಡೇಟಾ ಸಂರಕ್ಷಣಾ ದಿನ ಅಥವಾ ಡೇಟಾ ಗೌಪ್ಯತಾ ದಿನವನ್ನು ಜನವರಿ 28ರಂದು ಆಚರಿಸಲಾಗುತ್ತದೆ. ಒಂದು ಡೇಟಾ ರಕ್ಷಣೆ ಹಕ್ಕು ಮತ್ತು ಜನರು ತಮ್ಮ ಡೇಟಾವನ್ನು ಹೆಚ್ಚು ಸುರಕ್ಷಿತವಾಗಿರಿಸಿಕೊಳ್ಳುವ ವಿವಿಧ ವಿಧಾನಗಳ ಕುರಿತು ಹೆಚ್ಚಿನ ಜಾಗೃತಿ ಮೂಡಿಸುವುದು ಇದರ ಒಂದು ಗುರಿಯಾಗಿರುತ್ತದೆ. ಮೊದಲು ಇತಿಹಾಸ ಮತ್ತು ಈ ಒಂದು ಮಹತ್ವವನ್ನು ಅರ್ಥ ಮಾಡಿಕೊಳ್ಳೋಣ. ಪ್ರಪಂಚವು ನಿಧಾನವಾಗಿ ಆದರೆ ಸ್ಥಿರವಾಗಿ ಡಿಜಿಟಲೀಕರಣದತ್ತ ಸಾಗುತ್ತಿದೆ, ಆದರೆ ಇದರತ್ತ ನಮ್ಮ ಡೇಟಾವು ಹೆಚ್ಚು ದುರ್ಬಲವಾಗುತ್ತಿದೆ. ಈ ವರ್ಷ ಪ್ರಮುಖ ಸಂಸ್ಥೆಗಳು ಹೆಚ್ಚು ದೃಢವಾದ ಸೈಬರ್ ಸೆಕ್ಯುರಿಟಿ ನೀತಿಗಳು ಮತ್ತು ಕಾರ್ಯವಿಧಾನಗಳನ್ನು ನವೀಕರಿಸಲು, ಭದ್ರತಾ ಯಾಂತ್ರೀಕರಣವನ್ನು ಸಕ್ರಿಯಗೊಳಿಸಲು ಮತ್ತು ದಾಳಿಯ ಮೇಲ್ಮೈಗಳನ್ನು ಮೇಲ್ವಿಚಾರಣೆ ಮಾಡಲು ಹೆಚ್ಚು ಹೂಡಿಕೆ ಮಾಡುವ ನಿರೀಕ್ಷೆ ಇದೆ ಅಂತ ಹೇಳ್ಬಿಟ್ಟು ವರದಿಯಾಗಿದೆ. ಯಾವ ಸಂಸ್ಥೆಯು ನಿಧಿ ಆಪ್ಕೆ ನಿಕಟ್ ಬೃಹತ್ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆ? ಉತ್ತರ EPFO. ಇತ್ತೀಚೆಗೆ ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಸ್ಥೆ ಅಥವಾ EPFO ಪರಿಷ್ಕೃತ ನಿಧಿ ಆಪ್ಕೆ ನಿಕಟ್ ಕಾರ್ಯಕ್ರಮದ ಮೂಲಕ ದೇಶದ ಎಲ್ಲಾ ಜಿಲ್ಲೆಗಳಲ್ಲಿ ಬೃಹತ್ ಜಿಲ್ಲಾ ವ್ಯಾಪ್ತಿಯ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆ. ಪ್ರತಿ ತಿಂಗಳ 27ರಂದು ಒಂದು ದಿನದಲ್ಲಿ ದೇಶದ ಎಲ್ಲಾ ಜಿಲ್ಲೆಗಳನ್ನು ತಲುಪುವುದು ಈ ಒಂದು ಕಾರ್ಯಕ್ರಮದ ಗುರಿಯಾಗಿದೆ. EPFO ದೇಶದ 685 ಜಿಲ್ಲೆಗಳಲ್ಲಿ ಶಿಬಿರಗಳನ್ನು ಆಯೋಜಿಸಿದೆ. 2015ರಲ್ಲಿ ಭವಿಷ್ಯ ನಿಧಿ ಅದಾಲತ್ ಅನ್ನು ನಿಧಿ ಆಪ್ಕೆ ನಿಕಟ್ ಎಂದು ಮರುನಾಮಕರಣ ಮಾಡಲಾಯಿತು ಮತ್ತು 2019ರಲ್ಲಿ ಒಂದು ಕಾರ್ಮಿಕ ಸಂಘಗಳ ಭಾಗವಹಿಸುವಿಕೆಯನ್ನು ಆಹ್ವಾನಿಸುವ ಮೂಲಕ ನಿಧಿ ಆಪ್ಕೆ ನಿಕಟ್ ಕಾರ್ಯಕ್ರಮದ ವ್ಯಾಪ್ತಿಯನ್ನು ಇನ್ನಷ್ಟು ಸುಧಾರಿಸಲಾಯಿತು. 2021ರಲ್ಲಿ ಪಿಂಚಣಿದಾರರ ಕುಂದುಕೊರತೆಗಳ ಪರಿಹಾರಕ್ಕಾಗಿ ವಿಶೇಷ ವೇದಿಕೆಯ ಮಾಸಿಕ ಪಿಂಚಣಿ ಅದಾಲತ್ ಅನ್ನು ಕೂಡ ಪ್ರಾರಂಭಿಸಲಾಗಿದೆ. ಪ್ರವಾಸೋದ್ಯಮ ಸಚಿವಾಲಯವು 6 ದಿನದ ಮೆಗಾ ಕಾರ್ಯಕ್ರಮ ಭಾರತ್ ಪರ್ವವನ್ನು ಎಲ್ಲಿ ಆಯೋಜಿಸಿದೆ? ಉತ್ತರ ಕೆಂಪುಕೋಟೆ, ದೆಹಲಿ. 6 ದಿನಗಳ ಮೆಗಾ ಕಾರ್ಯಕ್ರಮವಾದ ಭಾರತ್ ಪರ್ವ ಈವೆಂಟ್ ಅನ್ನು ಭಾರತ ಸರ್ಕಾರವು ಗಣರಾಜ್ಯೋತ್ಸವದ ಅಂಗವಾಗಿ
2023 ಜನವರಿ 26ರಿಂದ 31ರವರೆಗೆ ದೆಹಲಿಯ ಕೆಂಪುಕೋಟೆಯ ಮುಂಭಾಗದಲ್ಲಿರುವ ಲಾನ್ಸ್ ಮತ್ತು ಜ್ಞಾನ್ ಪಥ್ನಲ್ಲಿ ಆಯೋಜಿಸಲಿದೆ. ಈ ಒಂದು ಭಾರತ್ ಪರ್ವ ಕಾರ್ಯಕ್ರಮ ಅನ್ನೋದು ಪ್ರವಾಸೋದ್ಯಮ ಸಚಿವಾಲಯದ ಅಡಿಯಲ್ಲಿದೆ ಮತ್ತು ಈ ಒಂದು ಈವೆಂಟ್ಗೆ ನೋಡಲ್ ಸಚಿವಾಲಯವಾಗಿ ಗೊತ್ತುಪಡಿಸಲಾಗಿದೆ. ಅವರ ಬಗ್ಗೆ ಅಂದ್ರೆ ಅದಾನಿ ಅವರ ಬಗ್ಗೆ ಈ ಒಂದು ವರದಿಯಲ್ಲಿ ಬಳಸಲಾದ ನಿಖರವಾದ ಪದ ಯಾವುದು? ಉತ್ತರ ಬ್ರೇಜನ್. ಹಿಡನ್ಬರ್ಗ್ ಕಂಪನಿಯು ವಿಶ್ವದ ವಿವಿಧ ಭಾಗಗಳಲ್ಲಿ ಹಣಕಾಸು ಸಂಶೋಧನೆ ನಡೆಸುತ್ತಿರುವ ಸಂಶೋಧನಾ ಕಂಪನಿಯಾಗಿದೆ. ಈ ಒಂದು ಹಿಡನ್ಬರ್ಗ್ ಇತ್ತೀಚೆಗೆ ವಿಶ್ವದ 3ನೇ ಶ್ರೀಮಂತ ವ್ಯಕ್ತಿ ಮತ್ತು ಅವರ ವ್ಯಾಪಾರ ಸಂಸ್ಥೆ ಅದಾನಿ ಗ್ರೂಪ್ನ ಸಂಶೋಧನಾ ವರದಿಯನ್ನು ಬಿಡುಗಡೆ ಮಾಡಿತು. ಈ ವರದಿಯ ಪ್ರಕಾರ ಅದಾನಿ ವಂಚನೆ ಯೋಜನೆಗಳು ಮತ್ತು ಸ್ಟಾಕ್ ಮ್ಯಾನಿಪ್ಯುಲೇಷನ್ ನಲ್ಲಿ ತೊಡಗಿಸಿಕೊಂಡಿದೆ ಎಂದು ವರದಿ ಮಾಡಿದೆ. ಈ ಒಂದು ವರದಿಯಲ್ಲಿ ಅದಾನಿ ಗ್ರೂಪ್ ಬಗ್ಗೆ ಬಳಸಿರುವ ನಿಖರವಾದ ಪದವೆಂದರೆ ಬ್ರಜನ್ ಸ್ಟಾಕ್ ಮ್ಯಾನಿಪ್ಯುಲೇಷನ್ ಅಂತ ಹೇಳ್ಬಿಟ್ಟು ಬಳಸಲಾಗಿದೆ. ಒಂದು ಬ್ರಜನ್ ಅಂದ್ರೆ ಇಂಗ್ಲಿಷ್ ನಲ್ಲಿ ಬ್ರಜನ್ ಅಂತ ಹೇಳ್ಬಿಟ್ಟು ಕರೆದ್ರೆ ಅದನ್ನ ಕನ್ನಡದಲ್ಲಿ ಲಜ್ಜೆಗೆಟ್ಟ ಅಥವಾ ನಾಚಿಕೆ ಇಲ್ಲದದ್ದು ಅಂತ ಹೇಳ್ಬಿಟ್ಟು ಇದರ ಅರ್ಥ ಬರುತ್ತೆ. ಯಾವ ಸಚಿವಾಲಯವು ತನ್ನ ಸಚಿವಾಲಯದ ಸೇವೆಗಳಿಗೆ ಪ್ರವೇಶವನ್ನು ವೇಗಗೊಳಿಸಲು MCA 21 ಅನ್ನು ಪ್ರಾರಂಭಿಸಿದೆ? ಉತ್ತರ ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯ. ಇತ್ತೀಚೆಗೆ ಸಚಿವಾಲಯದ ಸೇವೆಗಳ ಪ್ರವೇಶವನ್ನು ವೇಗಗೊಳಿಸಲು ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯವು MCA 21 ಅನ್ನು ಪ್ರಾರಂಭಿಸಿತು. ಇತ್ತೀಚೆಗೆ ಸಚಿವಾಲಯವು MCA 21ಗೆ ಕೆಲವು ಪ್ರಮುಖ ವೈಶಿಷ್ಟ್ಯಗಳನ್ನು ಸೇರಿಸಿದೆ. ಅವುಗಳೆಂದರೆ ಈ ತೀರ್ಪು ಅಥವಾ ಈ ಅಡ್ಜುಡಿಕೇಶನ್ ಆಗಿರುತ್ತೆ, ಅನುಸರಣೆ ನಿರ್ವಹಣೆ ಮತ್ತು ಈ ಸಮಾಲೋಚನೆ ಅಥವಾ ಈ ಕನ್ಸಲ್ಟೇಷನ್ ಆಗಿರುತ್ತೆ. ತೀರ್ಪು ಎಂದರೆ ಅಥವಾ ಅಡ್ಜುಡಿಕೇಶನ್ ಎಂದರೆ ವಿವಾದ ಮೇಲಿನ ತೀರ್ಪಾಗಿರುತ್ತೆ. ಈ ತೀರ್ಪು ಅಥವಾ ಈ ಅಡ್ಜುಡಿಕೇಶನ್ ಅನ್ನೋದು ಆನ್ಲೈನ್ ವಿವಾದ ಪರಿಹರಿಸುವ ಒಂದು ವೇದಿಕೆಯಾಗಿರುತ್ತೆ. ಇದು NCLT ಅಥವಾ ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲ್ಗೆ ಹೋಗುವ ಪ್ರಕರಣಗಳ ಸಂಖ್ಯೆಯನ್ನು ಕಡಿಮೆ ಮಾಡುತ್ತದೆ. ಅಲ್ಲದೆ ಈ ತೀರ್ಪು ವ್ಯಾಪಾರ ಮಾಡುವ ಸುಲಭತೆಯನ್ನು ಹೆಚ್ಚಿಸುತ್ತದೆ. ಇತ್ತೀಚೆಗೆ ಸೊಮಾಲಿಯಾದಲ್ಲಿ US ಮಿಲಿಟರಿ ದಾಳಿಯು ಇಸ್ಲಾಮಿಕ್ ಸ್ಟೇಟ್ ಗುಂಪಿನ ISIS ನಾಯಕನನ್ನು ಕೊಂದಿತು. ಅವನ ಹೆಸರೇನು ಅಥವಾ ಅವನು ಯಾರು? ಉತ್ತರ ಬಂದು ಬಿಲಾಲ್ ಅಲ್ ಸುಡಾನಿ. ಸೊಮಾಲಿಯಾದಲ್ಲಿ US ಮಿಲಿಟರಿ ದಾಳಿಯು ಇಸ್ಲಾಮಿಕ್ ಸ್ಟೇಟ್ ಗುಂಪಿನ ಪ್ರಮುಖ ಪ್ರಾದೇಶಿಕ ನಾಯಕ ಬಿಲಾಲ್ ಅಲ್ ಸುಡಾನಿಯನ್ನು ಕೊಂದಿತು. ಈ ಒಂದು US ಮಿಲಿಟರಿ ದಾಳಿಯನ್ನು ಅಧ್ಯಕ್ಷ ಜೋ ಬಿಡೆನ್ ಅವರು ಆದೇಶಿಸಿದ್ದರು. ಬಿಲಾಲ್ ಅಲ್ ಸುಡಾನಿಯನ್ನು ಸೆರೆ ಹಿಡಿಯುವ ಆಶಯದೊಂದಿಗೆ ಉತ್ತರ ಸೊಮಾಲಿಯಾದಲ್ಲಿನ ಪರ್ವತ ಗುಹೆಯ ಸಂಕೀರ್ಣಕ್ಕೆ US ಪಡೆಗಳು ಇಳಿದ ನಂತರ ಗುಂಡಿನ ಚಕಮಕಿಯಲ್ಲಿ ಕೊಲ್ಲಲ್ಪಟ್ಟರು. ಈ ಒಂದು ಘಟನಾ ಸ್ಥಳದಲ್ಲಿ ಸುಮಾರು 10 ಸುಡಾನಿಯ ಇಸ್ಲಾಮಿಕ್ ಸ್ಟೇಟ್ ಸಹಚರರು ಕೊಲ್ಲಲ್ಪಟ್ಟರು. ಆದರೆ ಯಾವುದೇ ಅಮೆರಿಕನ್ ಸಾವು ನೋವುಗಳು ಸಂಭವಿಸಿಲ್ಲ. ಭಾರತೀಯ ಷೇರು ಮಾರುಕಟ್ಟೆಗಳು ಯಾವ ಸೆಟಲ್ಮೆಂಟ್ ಸೈಕಲ್ಗೆ ಸ್ಥಳಾಂತರಗೊಂಡಿವೆ ಅಥವಾ ಮೈಗ್ರೇಟ್ ಆಗಿವೆ? ಉತ್ತರ ಬಂದು T+1. ಭಾರತವು ಅಂತಿಮವಾಗಿ ಜನವರಿ 27ರಂದು ಪರಿವರ್ತನೆಯನ್ನು ಮಾಡಿದಾಗ T+1 ಅಥವಾ ಟ್ರೇಡ್+1 ಮಾರುಕಟ್ಟೆ ವಸಾಹತು ಚಕ್ರಕ್ಕೆ ಚಲಿಸುವ ಮೊದಲು ಪ್ರಮುಖ ಆರ್ಥಿಕತೆಯಾಗುತ್ತದೆ ಅಂತ ಹೇಳ್ಬಿಟ್ಟು ನಾವು ನೋಡಬಹುದು. ಚೀನಿ ಮಾರುಕಟ್ಟೆಯು ಪ್ರಸ್ತುತ ಭಾಗಶಃ T+1 ಆಗಿದೆ. ಈ ಒಂದು ಕ್ರಮದೊಂದಿಗೆ ಎಲ್ಲಾ ಸ್ಟಾಕ್ ಸೆಟಲ್ಮೆಂಟ್ ಗಳನ್ನು ಮರುದಿನ ಮಾಡಲಾಗುತ್ತದೆ. ಶೇರ್ ಮಾರುಕಟ್ಟೆಯಲ್ಲಿ ಹಣಕಾಸಿನ ವಹಿವಾಟುಗಳು ವೇಗವಾಗಿ ನಡೆಯುತ್ತವೆ. ಈ ಒಂದು T+1 ಅಥವಾ ಟ್ರೇಡ್+1 ಎಂದರೆ ಮಾರುಕಟ್ಟೆ ವ್ಯಾಪಾರ ಸಂಬಂಧಿತ ವಸಾಹತುಗಳನ್ನು ನಿಜವಾದ ವಹಿವಾಟುಗಳು ನಡೆಯುತ್ತಿರುವ ಒಂದು ದಿನದೊಳಗೆ ತೆರವುಗೊಳಿಸಬೇಕಾಗುತ್ತದೆ. ಹಿಂದಿನ ಭಾರತೀಯ ಸ್ಟಾಕ್ ಎಕ್ಸ್ಚೇಂಜ್ಗಳಲ್ಲಿನ ವಹಿವಾಟುಗಳನ್ನು ವಹಿವಾಟು ಮಾಡಿದ ನಂತರ 2 ಕೆಲಸ ದಿನಗಳಲ್ಲಿ ಇತ್ಯರ್ಥಗೊಳಿಸಲಾಗುತ್ತದೆ. T+2 ಇಂದ T+1ಗೆ ಸ್ಥಳಾಂತರಗೊಂಡಿದೆ ಅಥವಾ ಮೈಗ್ರೇಟ್ ಆಗಿದೆ ಅಂತ ಹೇಳ್ಬಿಟ್ಟು ನೋಡಬಹುದು. ಏಷ್ಯಾದ 2ನೇ ಮತ್ತು ದೇಶದ ಮೊದಲ ಕೇಬಲ್ ತೂಗು ಸೇತುವೆ ಬಜರಂಗ ಸೇತು ಯಾವ ರಾಜ್ಯದಲ್ಲಿ ನಿರ್ಮಾಣವಾಗುತ್ತಿದೆ? ಉತ್ತರ ಬಂದು ಉತ್ತರಾಖಂಡ. ಉತ್ತರಾಖಂಡದಲ್ಲಿ ಏಷ್ಯಾದ 2ನೇ ಮತ್ತು ದೇಶದ ಮೊದಲ ಕೇಬಲ್ ತೂಗು ಸೇತುವೆ ಬಜರಂಗ ಸೇತುವನ್ನು ಋಷಿಕೇಶದಲ್ಲಿ ನಿರ್ಮಿಸಲಾಗುತ್ತಿದೆ. ಈ ಒಂದು ಸೇತುವೆಯು ಪ್ರಸಿದ್ಧ 90 ವರ್ಷದ ಲಕ್ಷ್ಮಣ್ ಝೂಲಾ ಸೇತುವೆಯ ಪಕ್ಕದಲ್ಲಿ ಬರುತ್ತದೆ. ಲೋಕೋಪಯೋಗಿ ಇಲಾಖೆ ಅಧೀಕ್ಷಕ ಇಂಜಿನಿಯರ್
ಎನ್ಪಿಎಸ್ ಸಿಂಗ್ ಮಾತನಾಡಿ, ಹೊಸ ಸೇತುವೆಯ ನಿರ್ಮಾಣಕ್ಕೆ 67 ಕೋಟಿ ರೂಪಾಯಿ ವೆಚ್ಚವಾಗಲಿದೆ ಮತ್ತು ಜುಲೈ 2023ರೊಳಗೆ ಅದನ್ನು ಪೂರ್ಣಗೊಳಿಸಲು ಎಲ್ಲಾ ಪ್ರಯತ್ನಗಳನ್ನು ಮಾಡಲಾಗಿದೆ. ಗೃಹ ಸಚಿವ ಅಮಿತ್ ಶಾ ಅವರು ಕರ್ನಾಟಕದ ಯಾವ ಸ್ಥಳದಲ್ಲಿ ವಿಧಿ ವಿಜ್ಞಾನ ವಿಶ್ವವಿದ್ಯಾಲಯಕ್ಕೆ ಅಡಿಗಲ್ಲು ಹಾಕಿದ್ದಾರೆ ಅಥವಾ ಅಡಿಪಾಯ ಹಾಕಿದ್ದಾರೆ? ಉತ್ತರ ಬಂದು ಧಾರವಾಡ. 2027ರ ವೇಳೆಗೆ ಭಾರತ ದೇಶವನ್ನು ವಿಶ್ವದಲ್ಲೇ ನಂಬರ್ 1 ದೇಶವನ್ನಾಗಿ ಮಾಡಲು ಯುವ ಪೀಳಿಗೆಗೆ ಕೊಡುಗೆ ನೀಡುವಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕರೆ ನೀಡಿದರು. ಜನವರಿ 28ರಂದು ಹುಬ್ಬಳ್ಳಿಯಲ್ಲಿ ನಡೆದ ಬಿ.ವಿ. ಭೂಮಾರೆಡ್ಡಿ ಇಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನ ಕಾಲೇಜಿನ ಪ್ಲಾಟಿನಂ ಜೂಬ್ಲಿ ಆಚರಣೆಯಲ್ಲಿ ಮಾತನಾಡಿದ ಅವರು, ವೃತ್ತಿ ಬೆಳವಣಿಗೆಯೊಂದಿಗೆ ಯುವಕರು ಭಾರತದ ಬೆಳವಣಿಗೆಗೆ ಕೊಡುಗೆ ನೀಡುವ ಗುರಿಯನ್ನು ಹೊಂದಬೇಕು ಎಂದು ಅವರು ಹೇಳಿದರು. ಅದರ ಜೊತೆಗೆ ಧಾರವಾಡದಲ್ಲಿ ವಿಧಿ ವಿಜ್ಞಾನ ವಿಶ್ವವಿದ್ಯಾಲಯಕ್ಕೆ ಅಡಿಪಾಯ ಹಾಕುವುದಾಗಿ ಹೇಳಿದ ಶ್ರೀ ಶಾ ರವರು, ಇದು ಭಾರತದಲ್ಲಿ 7ನೇ ಕ್ಯಾಂಪಸ್ ಆಗಿದ್ದು ವಿಧಿ ವಿಜ್ಞಾನ ಕ್ಷೇತ್ರದಲ್ಲಿ ಮಾನವ ಶಕ್ತಿಯನ್ನು ಸೃಷ್ಟಿಸಲು ಸಹಾಯ ಮಾಡುತ್ತದೆ ಎಂದು ಹೇಳಿದರು. 2023ರಲ್ಲಿ ಆಸ್ಟ್ರೇಲಿಯನ್ ಓಪನ್ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ಉತ್ತರ ಅರೀನಾ ಸಬಲೆಂಕಾ. 2023ರ ಜನವರಿ 28ರಂದು ರಾಡ್ ಲೇವರ್ ಅರೇನಾದಲ್ಲಿ ನಡೆದ ಆಸ್ಟ್ರೇಲಿಯನ್ ಓಪನ್ 2023ರ ಮಹಿಳಾ ಸಿಂಗಲ್ ಪ್ರಶಸ್ತಿಯನ್ನು ಪಡೆಯಲು ಅರೀನಾ ಸಬಲೆಂಕಾ 4-6, 6-3, 6-4ರಿಂದ ಎಲೆನಾ ರೈಬಾಕಿನ್ ಅವರನ್ನು ಸೋಲಿಸಿದರು. ಆ ಮೂಲಕ 2023ರ ಆಸ್ಟ್ರೇಲಿಯನ್ ಓಪನ್ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದುಕೊಂಡಿದ್ದಾರೆ. ಸ್ಟಾರ್ಟ್ಅಪ್ 20 ಎಂಗೇಜ್ಮೆಂಟ್ ಗ್ರೂಪ್ನ 2 ದಿನಗಳ ಆರಂಭಿಕ ಸಭೆಯು ಭಾರತದ ಯಾವ ನಗರದಲ್ಲಿ ಪ್ರಾರಂಭವಾಗಿದೆ? ಉತ್ತರ ಹೈದರಾಬಾದ್. ಭಾರತ ದೇಶವು ಪ್ರಾರಂಭಿಸಿದ G20ನ ಹೊಸ ಎಂಗೇಜ್ಮೆಂಟ್ ಗ್ರೂಪ್ನ ಸ್ಟಾರ್ಟ್ಅಪ್ 20ರ 2 ದಿನಗಳ ಆರಂಭದ ಸಭೆಯು ಹೈದರಾಬಾದ್ನಲ್ಲಿ ಇತ್ತೀಚೆಗೆ ಪ್ರಾರಂಭವಾಗಿದೆ. ಕೇಂದ್ರ ಪ್ರವಾಸೋದ್ಯಮ ಸಚಿವ ಜಿ ಕಿಶನ್ ರೆಡ್ಡಿ, G20 ಶೇರ್ಪಾ ಅಮಿತಾಬ್ ಕಾಂತ್, ಸ್ಟಾರ್ಟ್ಅಪ್ 20 ಅಧ್ಯಕ್ಷ ಚಿಂತನ್ ವೈಷ್ಣವ್, ಉದ್ಯಮ ಮತ್ತು ಆಂತರಿಕ ವ್ಯಾಪಾರ ಉತ್ತೇಜನ ಇಲಾಖೆಯ ಕಾರ್ಯದರ್ಶಿಯಾದಂಥ ಅನುರಾಗ್ ಜೈನ್ ಅವರು, G20 ಸೆಕ್ರೆಟರಿಯೇಟ್ ಜೆಎಸ್ ಆಶೀಶ್ ಸಿನ್ಹಾ ಅವರು, ಸುಮಾರು 188 ಪ್ರತಿನಿಧಿಗಳು ಇದರಲ್ಲಿ ಭಾಗವಹಿಸಿದ್ದರು. G20 ಸದಸ್ಯ ರಾಷ್ಟ್ರಗಳು ಮತ್ತು 9 ವಿಶೇಷ ಆಹ್ವಾನಿತ ದೇಶಗಳು ಆರಂಭಿಕ ಸಭೆಯಲ್ಲಿ ಭಾಗವಹಿಸಿರುತ್ತಾರೆ. ಹೂಡಿಕೆದಾರರು ಮತ್ತು ನವ ಉದ್ಯಮಿಗಳು ಸೇರಿದಂತೆ ಮಧ್ಯಸ್ಥಗಾರರನ್ನು ಹೊರತುಪಡಿಸಲಾಗಿದೆ. ಈ ಒಂದು ಸ್ಟಾರ್ಟ್ಅಪ್ 20 ಎಂಗೇಜ್ಮೆಂಟ್ ಗ್ರೂಪ್ ಜಾಗತಿಕ ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆಯನ್ನು ಒಮ್ಮತ ಆಧಾರಿತ ವ್ಯಾಖ್ಯಾನಗಳ ಮೂಲಕ ಸಮನ್ವಯಗೊಳಿಸಲು ಮತ್ತು ಅವಕಾಶಗಳನ್ನು ಅನ್ವೇಷಿಸಲು ಆರಂಭಿಕ ಪರಿಸರ ವ್ಯವಸ್ಥೆಗಳ ನಡುವೆ ಜ್ಞಾನ ಹಂಚಿಕೆಯ ಜಾಗತಿಕ ಸಮುದಾಯವನ್ನು ಉತ್ತೇಜಿಸಲು ಕೆಲಸ ಮಾಡುತ್ತದೆ. ಜುಲೈನಲ್ಲಿ ಗುರುಗ್ರಾಮದಲ್ಲಿ ನಡೆಯಲಿರುವ ಶೃಂಗಸಭೆಗಿಂತ ಮುಂಚೆ ಸಿಕ್ಕಿಂ, ಬೆಂಗಳೂರು ಮತ್ತು ಅಂಡಮಾನ್ನಲ್ಲಿ ಈ ಒಂದು 3 ಸಭೆಗಳು ನಡೆಯಲಿವೆ. 3ನೇ ಇಂಟರ್ಪೋಲ್ ಯಂಗ್ ಗ್ಲೋಬಲ್ ಪೊಲೀಸ್ ಲೀಡರ್ಸ್ ಕಾರ್ಯಕ್ರಮವನ್ನು ಎಲ್ಲಿ ನಡೆಸಲಾಗುತ್ತಿದೆ? ನವದೆಹಲಿ. ಇಂಟರ್ಪೋಲ್ ಸೆಕ್ರೆಟರಿ ಜನರಲ್ ಆದಂತ ಜುರ್ಗೆನ್ ಸ್ಟಾಕ್ ಅವರು 3ನೇ ಇಂಟರ್ಪೋಲ್ ಯಂಗ್ ಗ್ಲೋಬಲ್ ಪೊಲೀಸ್ ಲೀಡರ್ಸ್ ಪ್ರೋಗ್ರಾಂ ಅನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಥವಾ ಸಿಬಿಐ ಆಯೋಜಿಸುತ್ತಿದೆ. ಈ ಒಂದು ಕಾರ್ಯಕ್ರಮವು ಜನವರಿ 25ರಂದು ಪ್ರಾರಂಭವಾಯಿತು ಮತ್ತು ಫೆಬ್ರವರಿ 2ರಂದು ಮುಕ್ತಾಯಗೊಳ್ಳಲಿದೆ. ಈ ಒಂದು ಕಾರ್ಯಕ್ರಮದಲ್ಲಿ 44 ದೇಶಗಳಿಂದ 59 ಪ್ರತಿನಿಧಿಗಳು ಭಾಗವಹಿಸುತ್ತಿದ್ದಾರೆ. ಇದರ ಒಂದು ಮುಖ್ಯ ಉದ್ದೇಶ ಬಂದು ಯುವ ಪೊಲೀಸ್ ಅಧಿಕಾರಿಗಳಿಗೆ ಇದು ಪ್ರಮುಖ ಇಂಟರ್ಪೋಲ್ ನಾಯಕತ್ವ ಕಾರ್ಯಕ್ರಮವಾಗಿದೆ. ಈ ಒಂದು ಈವೆಂಟ್ ತಮ್ಮ ದೇಶಗಳಲ್ಲಿ ಪ್ರಮುಖ ಕಾರ್ಯಯೋಜನೆಗಳನ್ನು ಹೊಂದಿರುವ ಯುವ ಪೊಲೀಸ್ ನಾಯಕರನ್ನು ಒಟ್ಟುಗೂಡಿಸುತ್ತದೆ ಮತ್ತು ಅವರಿಗೆ ಅಂತಾರಾಷ್ಟ್ರೀಯ ದೃಷ್ಟಿಕೋನ ಮತ್ತು ತಿಳುವಳಿಕೆಯನ್ನು ಅಭಿವೃದ್ಧಿಪಡಿಸಲು ಸಹಾಯ ಮಾಡುತ್ತದೆ. ವಾಯುಪಡೆಯ ಬ್ರಿಗೇಡಿಯರ್ ಜನರಲ್ ಹುದ್ದೆಗೆ ಯುಎಸ್ ಅಧ್ಯಕ್ಷ ಜೋ ಬಿಡೆನ್ ಅವರು ಯಾರನ್ನು ನಾಮನಿರ್ದೇಶನ ಮಾಡಿದ್ದಾರೆ? ಉತ್ತರ ಬಂದು ರಾಜಾಚಾರಿ. ಭಾರತೀಯ ಅಮೆರಿಕನ್ ಗಗನಯಾತ್ರಿಯಾದಂತಹ ರಾಜಾಚಾರಿ ಅವರನ್ನು ಯುಎಸ್ ಅಧ್ಯಕ್ಷ ಜೋ ಬಿಡೆನ್ ಅವರು
ವಾಯುಪಡೆಯ ಬ್ರಿಗೇಡಿಯರ್ ಜನರಲ್ ಹುದ್ದೆಗೆ ನಾಮನಿರ್ದೇಶನ ಮಾಡಿದರು. ಯುಎಸ್ ಸೆನೆಟ್ನಿಂದ ನಾಮನಿರ್ದೇಶನವನ್ನು ಇನ್ನು ದೃಢೀಕರಿಸಬೇಕಾಗಿದೆ. ಯುಎಸ್ ರಕ್ಷಣಾ ಇಲಾಖೆಯ ಪ್ರಕಾರ ಎಲ್ಲ ಹಿರಿಯ ನಾಗರಿಕ ಮತ್ತು ಸೇನಾ ನೇಮಕಾತಿಗಳನ್ನು ಸೆನೆಟ್ ಅನುಮೋದಿಸುತ್ತದೆ. ಬ್ರಿಗೇಡಿಯರ್ ಜನರಲ್ ಅಥವಾ ಬಿಜಿ ಯುನೈಟೆಡ್ ಸ್ಟೇಟ್ಸ್ ಏರ್ ಫೋರ್ಸ್ ನ ಒಂದು ಸ್ಟಾರ್ ಜನರಲ್ ಆಫೀಸರ್ ಶ್ರೇಣಿಯಾಗಿದೆ. PSU NMDC ಲಿಮಿಟೆಡ್ ನ ಬ್ರಾಂಡ್ ಅಂಬಾಸಿಡರ್ ಆಗಿ ಯಾರು ನೇಮಕಗೊಂಡಿದ್ದಾರೆ? ಉತ್ತರ ಬಂದು ನಿಖತ್ ಜರೀನ್. ಹೈದರಾಬಾದ್ ಮೂಲದ ನವರತ್ನ ಮೈನಿಂಗ್ PSU NMDC ಲಿಮಿಟೆಡ್ ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ ನಿಖತ್ ಜರೀನ್ ಅವರೊಂದಿಗೆ NMDC ಯನ್ನು ತನ್ನ ಬ್ರಾಂಡ್ ಅಂಬಾಸಿಡರ್ ಆಗಿ ಪ್ರತಿನಿಧಿ ಒಪ್ಪಂದಕ್ಕೆ ಸಹಿ ಹಾಕಿದೆ. ಬರ್ಮಿಂಗ್ಹ್ಯಾಮ್ 2022ರ ಕಾಮನ್ವೆಲ್ತ್ ಗೇಮ್ಸ್ ಚಿನ್ನದ ಪದಕ ವಿಜೇತರಾದಂಥ ನಿಖತ್ ಜರೀನಾ ಅವರು NMDCಯ ಬ್ರಾಂಡ್ನೊಂದಿಗೆ ಹೋಗುವ ಶಕ್ತಿ, ಧೈರ್ಯ, ಚುರುಕುತನ ಮತ್ತು ರಾಷ್ಟ್ರೀಯ ಹೆಮ್ಮೆಯನ್ನು ಪ್ರತಿನಿಧಿಸುತ್ತಾರೆ ಎಂದು ಒಂದು ಕಂಪನಿಯು ತನ್ನ ಹೇಳಿಕೆಯಲ್ಲಿ ತಿಳಿಸಿದೆ. ಅವರು ಹೊಸ ಭಾರತದ ಭರವಸೆಗಳು ಮತ್ತು ಆಕಾಂಕ್ಷೆಗಳನ್ನು ಪ್ರತಿನಿಧಿಸುತ್ತಾರೆ ಮತ್ತು NMDCಯು 2024ರ ಒಲಿಂಪಿಕ್ಸ್ಗೆ ಅವರ ಪ್ರಯಾಣದ ಭಾಗವಾಗಿರುತ್ತದೆ. 2024ರ ಒಲಿಂಪಿಕ್ಸ್ಗೆ ತರಬೇತಿ ಮತ್ತು ತಯಾರಿ ನಡೆಸುತ್ತಿರುವಾಗ ಈ ಒಂದು NMDCಯು ಅವರಿಗೆ ಸಂಪೂರ್ಣ ಬೆಂಬಲವನ್ನು ನೀಡುತ್ತದೆ. ಇಲ್ಲಿಯ ತನಕ ನಾವು ಜನವರಿ 29, 2023ಕ್ಕೆ ಸಂಬಂಧಿಸಿದಂತೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಚಲಿತ ವಿದ್ಯಮಾನಗಳನ್ನ ಚರ್ಚೆ ಮಾಡಿದ್ವಿ. ಈಗ ಈ ಒಂದು ಕ್ವಶನ್ ಬಂದು ಲಾಸ್ಟ್ ವಿಡಿಯೋದಲ್ಲಿ ಕೇಳಲಾದಂತ ಒಂದು ಕ್ವಶನ್ ಆಗಿರುತ್ತೆ. ಈ ಒಂದು ಕ್ವಶನ್ಗೆ ಆನ್ಸರ್ ಅನ್ನ ಇಲ್ಲಿ ನಾವು ನೋಡೋಣ. ಕ್ವಶನ್ ಈ ರೀತಿಯಾಗಿದೆ: ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯವು ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಕೃಷಿ ಮಹೋತ್ಸವವನ್ನು ನಡೆಸಿತು? ಉತ್ತರ ಬಂದು ರಾಜಸ್ಥಾನ. ಟುಡೇಸ್ ಕ್ವಶನ್ ಫಾರ್ ಯು. ಈ ದಿನದ ಕ್ವಶನ್ ಈ ರೀತಿಯಾಗಿದೆ: ಆರೋಗ್ಯ ರಕ್ಷಣೆ, ಕೃಷಿ, ತುರ್ತು ಪ್ರತಿಕ್ರಿಯೆ, ಎಲೆಕ್ಟ್ರಿಕ್ ಗ್ರಿಡ್ ಮತ್ತು ಹವಾಮಾನ ಮುನ್ಸೂಚನೆಯಲ್ಲಿ ಕೃತಕ ಬುದ್ಧಿಮತ್ತೆಯ ಬಳಕೆಯನ್ನು ಹೆಚ್ಚಿಸಲು ಯುರೋಪಿಯನ್ ಒಕ್ಕೂಟದೊಂದಿಗೆ ಯಾವ ದೇಶವು ಒಪ್ಪಂದಕ್ಕೆ ಸಹಿ ಹಾಕಿದೆ? ಒಂದು ಕ್ವಶನ್ಗೆ ನಿಮ್ಮ ಉತ್ತರವನ್ನ ಕಾಮೆಂಟ್ ಮೂಲಕ ವ್ಯಕ್ತಪಡಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಎಂಡ್ ಮಾಡೋಣ. ಎಂಡ್ ಮಾಡೋದಕ್ಕಿಂತ ಮುಂಚೆ ನಾವು ಕೊಡುವಂತ ಇನ್ಫಾರ್ಮೇಶನ್ ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಎಂಡ್ ಮಾಡೋಣ. Thank you so much for watching. Keep watching and don't forget to subscribe our channel with press the bell icon button. Thank you.